ಅರ್ಧ ನೆರಳು ಅರ್ಧ ಬಿಸಿಲು ಭೂಮಿ. ಇವತ್ತು ಭಾನುವಾರ ಹೋಟೆಲ್ ರಜಾ, ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಪಾಂಡವಪುರದ ಕುಂತಿ ಬೆಟ್ಟದ ಕಡೆಗೆ. ಕೆಂಪು ಸ್ಲೋ ಮಾಡೋದು. ಅಲ್ಲಿ ಎರಡು ಒಣಕೆ ಇದೆ ನೋಡಲ್ಲಿ, ಇಲ್ಲೊಂದದೆ ಅಲ್ಲೊಂದದೆ ಅಲ್ವಾ? ನಡೆಯೋದೆಲ್ಲ ಹೋಗೋದು ನೋಡಮ್ಮ. ಹಂಗೆ ಹಂಗೆ ಮಾಮ, ಹಂಗೆ ಹಂಗೆ. ಅಲ್ಲಿ ಹೋಗಲ್ವಾ ದಾರಿ? ಇಲ್ಲ ಈ ಮುಳ್ಳು ಮುಳ್ಳ. ಅದು ಬಂಡೆಕಲ್ ಪಕ್ಕ ಮುಳ್ಳ. ಬಂಡೆಕಲ್ ಪಕ್ಕ ತೀರ್ಥ ಬಂದ್ರೆ ಏನು ಮಾಡೋದು? ಬಂದ್ರೆ ಹಿಡ್ಕೊಳ್ಳೋದು. ಬಂದ್ರೆ ಹಿಡ್ಕೊಳ್ಳೋದು. ರಾಜ್ಯ ಸರ್ಕಾರ ಪದ್ಧತಿ ಕೊಡ್ತದೆ. ಓ, ಇಲ್ಲೆಲ್ಲ ಡ್ರಿಂಕ್ಸ್ ಮಾಡೋರಿಗೆಲ್ಲ ಮಜಾ ಮಾಡೋರು ಕಣಪ್ಪ. ಇಲ್ಲಿ ಎಂತ ಬೆಟ್ಟನೂ ಬಿಡಲ್ಲ ಕಣ. ಜಾಗ ಹೆಂಗೈತೆ? ಜಾಗ ಹೆಂಗೈತೆ ನೋಡು. ಇರಪ್ಪ, ಇಲ್ಲಿ ನೋಡ್ಕೊಂಬತ್ತೀನಿ. ನೀನು ಬೇರೆ ಚಿರತೆ ಬರ್ತಾ ಇದ್ದೀನಿ, ನಮಗೆ ಅಲ್ಲಿ ಹೋಗಿ ಭಯ. ಹೋಗೋ, ಏನಾಗಲ್ಲ. ನೀನು ಹಬ್ಬನ್ ತಾನೇ ಹಿಡ್ಕೊಳ್ಳೋದು. ನಮ್ಮ ಕಲ್ಲು ಇಬ್ಬಿಬ್ಬರನ್ನ ತಿನ್ನಲ್ಲ ಚಿರತೆ, ಸಣ್ಣದಲ್ವಾ? ಚಿರತೆ ಹೆಂಗಾರ ಬರಲಿ, ಕರಡಿ ಬಂದ್ಬಿಟ್ರೆ ಅದೇ ಹೇಳ್ತೀನಪ್ಪ. ಡ್ಯಾನ್ಸ್ ಮಾಡು ಕರಡಿ ಮುಂದೆ. ಕರಡಿಗಳು ಮತ್ತೆ ಸರಿ ಇಲ್ಲ. ಇದು ಹೆಂಗ್ ಹುಡುಗ ಬರ್ತಾರಲ್ಲ, ಅಪರೂಪ ಬರೋ ಜಾಗಗಳು ಇವೆಲ್ಲ. ದಿನ ಬರಲ್ಲ ಈ ಕಡೆ. ಹೆಂಗೈತ ಇದು? ಕರಡಿ ದಾಳಿ ಮಾಡಿದ್ರೆ ಹೊಡೆಯಕ್ಕೆ. ಕರಡಿ ದಾಳಿ ಮಾಡಿದ್ರೆ ದಾಳಿ ಮಾಡೋದಾ? ಮಾಡ್ಬಿಟ್ರೆ ಎಂತದ್ ನೋಡು, ಗುರುಗಂಜಿಕಾಯ ಎಲ್ಲ ಮಾಮ್. ಜಾಗ ಬೇರೆ ಬರ್ತಿದ್ರು ನೋಡು, ಒಂದೇ ಒಂದು ಕಿತ್ಕೊ ಸಾಕು. ಮಾಮ ಅದೇ ಮಾಮ, ಅದೇ ಕೆಂಪು ಕಪ್ಪದಲ್ಲ ನೋಡಿದೆ. ಹೌದು, ಇಲ್ಲೇ ಬೆಳಬೇಡ ಅಷ್ಟೊಂದು ಗುರುಗಂಜಿ ಬೆಳಿಬಾರ್ದಾ? ಆ ಗಿಡ ಬೇರೆ, ಈ ಗಿಡ ಬೇರೆ. ಬಾ, ಇನ್ನು ಸ್ವಲ್ಪ ಮೇಲೆ ಹೋಗೋಣ. ಇನ್ನು ಮೇಲೆ ಬೆಟ್ಟ ಹಚ್ಚಿದಪ್ಪ ನೀನು. ಹಿಂಗೆ ಇಂಥ ಕಡೆ ಮಲಗಿರ್ತಾವ ಸರ್. ಏನು ಸೌಂಡ್ ಆದ್ರೆ ಹೊರಬಿಡು ಬಾ. ಅಪ್ಪ, ಸರಿ, ಇನ್ನೊಂದು 20 ನಿಮಿಷ ಹತ್ಬಿಟ್ರೆ ಹೊಂಟೆ ಬಂದ್ಮೇಲೆ. ಇಲ್ಲ ಮ್ಯಾಮ್, ಆಗಲ್ಲ. ದೂರ ಆಗಲ್ಲ. ದೂರನ ಈ ಕಡೆ ಹತ್ತಕ್ಕಾಗಲ್ಲ. ಅಲ್ಲಿ ದಾರಿ ಇದೆ ಹೊತ್ತ ನೀಟಾಗೆ. ಇದು ಬಂಡೆ ನೋಡಿ, ದಾರಿಗಳಿಲ್ಲ. ಅಲ್ಲಿ ಇದ್ರಲ್ಲಿ ನೋಡಿದ್ರಾಗ ಕಳ್ಳ ರೋಡಲ್ಲಿ ಬಂದಿದ್ದೀವಿ ನಾವು. ಅಲ್ಲಿ ಬಂದ್ರೆ ಪಪ್ಪಟ ಗತ್ತಿ ಮೇಕ್ ಹತ್ಬೋದು. ಅಲ್ಲಿ ಜಾಗ ಮಾಡೋರು ಈಗ ಬರ್ಲಿ. ಇಂಥ ಬೆಟ್ಟಗಳಿಗೆಲ್ಲ ತಗೊಬಾರ್ದು, ಬಾಟ್ಲಿಗಳು ಬಿಸಾಕೋದು ಎಲ್ಲ ಮಾಡ್ತಾರೆ. ಎಲ್ಲ ಮಾಡೋದು, ಮಾನ್ಗೇಟ್ ಕೆಲಸ ಮಾಡು ಅಂದ್ರೆ ಚೆನ್ನಾಗಿ ಮಾಡ್ತಾರೆ, ಮಸ್ತ್ ಮಾಡ್ತಾರೆ. ಅಯ್ಯಪ್ಪ, ಹತ್ತು ಬೇಗ ಬೇಗ. ಇನ್ನು ಮುಂದೆ ಚೆನ್ನಾಗೈತೆ. ಇನ್ನೂ ಚೆನ್ನಾಗಿದೆ, ನೋಡೋಣ. ಹತ್ತಕ್ಕಾದ್ರೆ ಹತ್ತದ. ಆಗಲ್ಲ ಮ್ಯಾಮ್, ಮಲ್ಗಂಟ ಅಲ್ಲಿ ನೋಡ ದಪ್ಪ ಬಂಡೆಗಳು, ದೊಡ್ಡ ಬಂಡೆಗಳು ಆಗೋದಿಲ್ಲ. ಪ್ಲೇಸ್ ಮಾತ್ರ ಚೆನ್ನಾಗೈತೆ. ಇನ್ನು ಮೇಲ್ಗಡೆ ಹತ್ಬೇಕು. ಬಿಸಿಲು ಬೊಮ್ಮ ಹತ್ತಕ್ಕಾಗಲ್ಲ. ಹತ್ತದ ಹೆಂಗಾರಾಗ್ಲಿ, ನಮ್ಮ ಕೈಲಿ ಹತ್ತಕ್ಕಾಗಲ್ವಲ್ಲ. ಅಲ್ಲಿ ಹೋಗದ ಆ ಮರದ ಹತ್ರ. ಮರದ ಹತ್ರ ಸಿಂಗಲ್ ಮರದ ಈ ಕಡೆ ಕಾಣ್ತದೆ. ನಡಿ ಹೋಗೋಣ. ನೆರಳಿಗೆ ಅದು ಮರನೇ, ಅದು ಹೋಗೋದಲ್ಗೆ. ನಡಿ ಹೋಗೋಣ. ನಡಿ. ಇಲ್ಲೇ ಲೆಫ್ಟ್ ಹೋಗ್ಬೇಕಾ? ನೋಡೋಣ ಅದು ಹೆಂಗೆ ಹತ್ತದ. ಮರ ಒಂದು. ಅಲ್ಲಿ ಮರ ಆಯ್ತಲ್ಲ, ಅದೇ ಅದು ಬಲ್ಬೋದ ಈ ಮರದ ಹತ್ರಕ್ಕೆ. ಸಿಂಗಲ್. ಇನ್ನೂ ಅಲ್ಲಿಂದ ಚೆನ್ನಾಗಿ ಕಾಣಿಸ್ತದೆ ಹತ್ತಿದ್ರೆ. ಜಾಗ ಏರ್ ಕುತ್ಕೋಬೋದಲ್ಲೇ. ನಡಿ ಹೋಗೋಣ. ಆ ಕಡೆ ನೋಡ್ಕೊ ಹೋಗಪ್ಪ. ಏನಿರ್ತವೆ? ಹಳ್ದಿಗಳು ಜಾಸ್ತಿ ಇಲ್ಲಿ, ಕರಡಿಗಳು. ಹತ್ತಕ್ಕೆ ಜಾಗ ಇಲ್ಲ ಅನಿಸ್ತದೆ ಕಣ ಅಲ್ಲಿ. ಜಾಗ ಇಲ್ವಾ ಅಮ್ಮ? ಹಾಕೋದು ಅಲ್ಲಿಂದ ಬರ್ಬೇಕು ಮುಂದೆ ಕಡೆಯಿಂದ. ಇಲ್ಲಿ ಈ ತರ ಕಂಪನಿ ಅಲ್ಲಿ ಜಾಸ್ತಿ ಎಂತ ಇರ್ತವೆ. ಎಂತದೂ ಇಲ್ಲ ಇವಾಗಿಲ್ಲ ಮಾಮ, ಎಲ್ಲ ಹೋಗಿರ್ತವೆ ಊಟ ಮಾಡಕ್ಕೆ. ಅಕಸ್ಮಾತ್ ಟೈಮ್ ಹತ್ತಕ್ಕೆ ಸುಸ್ತಾಗೋಯ್ತಲ್ಲಪ್ಪ. ಬಂಡೆ ನೋಡಿ ಹೆಂಗಾಯ್ತದ. ಸರಿಯಾಗದ ಬಂಡೆ ಇದು. ಅದೇ
ಮೇಗಳು ಇನ್ನೂ ದಪ್ಪ ಬಂಡೆಗಳವೆ. ಗುಂಡಿ ಹಿಂಗ ಪಕ್ಕದಲ್ಲಿ ಮಹೇಶ ಇನ್ನೊಂಚು ಮೇಲ್ಗಡೆ ಬಾ. ಇನ್ನೊಂಚು ಒಳಗಡೆ ಹೊಂಟಮ್ಮ. ಸಕ್ಕದಾಗೈತೆ ಮಾತ್ರ. ಏನ್ ತಣ್ಣಗ್ ಬೀಸ್ತೈತೆ ಗಾಳಿ ಗೊತ್ತಾ ಅಲ್ವಾ? ನಮಗ್ ಜಾರ್ತಾ ಇದೆ ಕೆಳಗಡೆ ಗೊತ್ತಾ? ನೀವ್ ಮಲಗಿದ್ ಯಾರ ಹಾಕೊಂಡು ಹಾರಾಕೊಂಡ್ ಮಡಿಕೊಂಡಿ ಅಂದ್ರೆ ಬಿಸ್ಲಿಕ್ಕೆ ಮತ್ತೆ ಸಕ್ಕದಾಗೈತಿ ಈ ತರ. ಬಂಡೆ ನೋಡಿ ಹಂಗ ಗುಹೆ ಒಳಗಡೆ ನೋಡು, ತೋರ್ಸು ಎಷ್ಟು ಚೆನ್ನಾಗದೆ. ಜಾಗ ನೋಡು ಹೆಂಗಾಯ್ತದ ನೆರಳಾಗಿ. ಕುಂತಿ ಬೆಟ್ಟ ಅಂದ್ರೆ ಕೆಳಗಡೆನೆ ಬಂದು ಪೂಜೆ ಮಾಡ್ಕೊಂಡು ಹೊರಟಿದ್ದಾರೆ ಜನಗಳು. ಮೇಲ್ ಬರ್ಬೇಕು. ಮೇಲ್ಗಡೆ ಬಂದ್ರೆ ಅಂದ್ರೆ ಒಬ್ಬರೇ ಬರಕ್ಕಾಗಲ್ಲ, ಕರಡಿಗಳ ಪ್ರಾಬ್ಲಮ್. ಯಾಕಾ ಬಾ ಮೇಲ್ಗಡೆ ನೀನು. ನನಗೆ ನಡಿಕೆ ಆಯ್ತಲ್ಲ. ಆಯ್ತು ಅರ್ಥ ಹತ್ತ 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 ಆಯ್ತು ರೀ. ಹಾ ಮಲ್ಕೋ. ಒಳಗಡೆ ಹೋಗಿ ಹೆಂಗೆ ತಣ್ಣ ಗಾಳಿ ಬೀಸ್ತದೆ, ಸಕ್ಕತ್ ಗಾಳಿ ಬೀಸ್ತದೆ. ಊಟ ತಗೊಂಡ್ಬಿಡಿ ಸರ್ ಬಿಡೋದು ಅಲ್ವಾ? ಈ ವಾರ ಚೆನ್ನಾಗೈತೆ ನಮ್ಗೆ ಮಜಾ ಅಲ್ವಾ? ಲೋಕಲ್ ಇಲ್ಲಿ ಗೋಮ ಚೆನ್ನಾಗೈತೆ. ಕಲ್ಲು ಹಿಡ್ಕತೆ ಹೆಂಗೆ ತೆಗಿ ಎತ್ತ ಕಲ್ಲ ಎತ್ತ ಹೇಳ ಎತ್ಬಿಡ್ತೀವಿ ಯಾಕ? ಅಯ್ಯೋ ಈ ತರ ಕಲ್ಲು ಮೇಲೆ ಎತ್ಬಿಡ್ತಾನೆ ಕಲ್ಲ. ಇವನು ಎತ್ಬಿಡ್ತೀನಿ ಈಗ ಡಬಾಕಿ. ನೀ ಸೈಡ್ ಹೇಳ್ತೀನಿ ಅಮ್ಮ, ನೀ ಸೈಡ್ಕೊಂಡಾಗ ಹೇಳ್ತೀನಿ. ಏನೆಲ್ಲ ದೊಡ್ಡ ದೊಡ್ಡ ಬೆಟ್ಟಗಳು, ದೊಡ್ಡ ದೊಡ್ಡ ಬಂಡೆಗಳು. ನಮ್ಮ ಕೈಲಿ ಜಾಸ್ತಿ ದೂರ ಹತ್ತಕ್ ಆಗ್ಲಿಲ್ಲ ಬೆಟ್ಟನ. ಸುಮ್ಮನೆ ಬಿಸಿಲಾಗ ಯಾಕೆ ಕೊಡೋದು. ಬಮ್ಮ ಬಂದಿವಿ ಒಂದು ಕಾಲ್ ಭಾಗ. ಆದ್ರೂ ಕಾಲ್ ಭಾಗ ಬಂದು ಅಲ್ವಾ? ಚೆನ್ನಾಗೈತೆ ಗುಹೆ ಬೆಟ್ಟಗಳು. ಇಲ್ಲಿಂದ ಸಖತ್ತ ಕಾಣಿಸ್ತದೆ ಕಣ. ಹೌದಾ? ಚೆನ್ನಾಗಿ ಕಾಣಿಸ್ತದೆ. ಕಂಡ್ರೆ ಇಡಿ ಅರ್ಧ ಪಾಂಡುಪುರ ಕಾಣಿಸ್ತದೆ. ಆಯ್ತಾ? ಇಲ್ಲೂ ಕೊರಕಲುಗಳು, ಬಂಡೆಗಳು ಸಖತ್ತಾಗಬೇಲ್ವಾ? ನೋಡಿ ಯಾವ ಥರ ಇದೆ ಕೊರಕಲು. ಆದರೂ ಇಲ್ಲೆಲ್ಲ ಬಂದು ಡ್ರಿಂಕ್ಸ್ ಮಾಡೋದು, ಬಾಟ್ಲಿಗಳು ಹೊಡಿಯೋದು. ಏನು ಮಾಡಿ ಅವ್ರಿಗೆ ಜಡೆ ಮುಳ್ಳು ತಗ ಹೊಡ್ಕೊಡೋದು. ಜಡೆ ಮುಳ್ಳು ತಗೊಂಡು ಹೊಡಿಬೇಕು ಅವ್ರಿಗೆ. ನಿಧಾನಕ್ಕೆ ಇಲ್ಲಿ ಜಾರ್ತದೆ. ಇಲ್ಲಿ ನೋಡಿ ಜಾಗ ಹೆಂಗ್ ಮಾಡೋರು ಇಲ್ಲಿ ಚೆನ್ನಾಗಿ ಮಾಡ್ಕೊಂಡವ್ರೆ. ನಡಿ ನಡಿ ನಡಿ. ಮೆತ್ಕೆ ಮಾಮ. ಈ ಸೋಪಲ್ಲೆಲ್ಲ ನುಗ್ತಾ ಇದೀವಲ್ಲ ನಾವು. ಏನು ಮಾಡಿ ಏನೋ ಇದು ನುಗ್ಗು. ಓಹೋ ಮೆತ್ಕೆ ಕಣಪ್ಪ. ಯಾವ ಥರ ಜಾರುಗುಪ್ಪೆಗಳು, ಬಂಡೆ ಕಲ್ಲುಗಳು. ಹಿಂಗಾರೆ ಹಿಂಗ್ ನುಗ್ತಾ ಇದೆಯಾ? ಭಾನುವಾರ ಟೈಮ್ ಬಂದ್ರೆ ಮಜಾ ಇರ್ತದೆ. ಇನ್ನೂ ಜನಗಳು ಜಾಸ್ತಿ ಇರ್ತಾರೆ. ಇವತ್ತು ಜನ ಇಲ್ವಲ್ಲ? ಜನ ಕಡಿಮೆ. ಜನ ಇದ್ದಂಗೆ ನೋಡಕ್ ಒಂಥರ ಚಂದ ಈ ಜಾಗನ. ಜನ ಜಾಸ್ತಿ ಬರಲ್ಲ. ಅಂದ್ರೆ ಕಾಲೇಜವ್ರಿಗೆ, ಸ್ಕೂಲವ್ರಿಗೆಲ್ಲ ಅವ್ರು ಬರ್ಬೋದು, ಮಕ್ಳು ಬರ್ಬೋದು. ಬಿಡು ಸಿಗರೆ ಅವಾಗ ತಾನೆ ಭಾನುವಾರ ಮಕ್ಳುಗಳು ಬರ್ಬೋದು. ಫ್ರೀ ಇದ್ದಾಗ ಬಂದ್ರೆ ಅವರು ಫ್ಯಾಮಿಲಿ ಟ್ರಿಪ್ ಮಾಡೋಕೆ ಚೆನ್ನಾಗಿರ್ತದೆ. ಒಂದು ದಿವಸ ಪುಳಿಯೋಗರೆ ಮೊಸರನ್ನ ಮಾಡ್ಕೊಂಡು. ಹೌದು. ಪಾಂಡುಪುರದ ಕುಂತಿ ಬೆಟ್ಟ ಎಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಪಕ್ಕದಲ್ಲೇ ಇರುವಂಥ ಪಟ್ಟಸೋಮನಹಳ್ಳಿ ಶ್ರೀಶೈಲ ದೇವಸ್ಥಾನದ ಕಡೆಗೆ. ಬನ್ನಿ ನಾವು ಒಟ್ಟಿಗೆ ಹೋಗೋಣ. ನೋಡಿ, ಇದು ಶ್ರೀಶೈಲ ದೇವಸ್ಥಾನ. ಆ ಕಡೆಯಿಂದ ಬಂದ್ರೆ ಮಂಡ್ಯದಿಂದ ಬರೋದು, ಈ ಕಡೆ ತೋರಿಸು. ಆ ಕಡೆಯಿಂದ ಬಂದ್ರೆ ಪಾಂಡುಪುರದಿಂದ ಬರೋ ರೋಡು. ಬಂದ್ರೆ ಈ ತರ ಗದ್ದೆ ಒಳಗಡೆ ರೋಡ್ ಹೋಯ್ತದೆ. ಈ ತರ ಗದ್ದೆ ಒಳಗಡೆ ರೋಡ್ ಮಾಮೂಲಿ ಇಲ್ಲಿ ಗದ್ದೆಗಳು ಇಲ್ಲಿ ರೋಡ್. ಈ ತರ ಗದ್ದೆಗಳು ಒಳಗಡೆ ಹೋದ್ರೆ ಇನ್ನೇನು 1-1.5 ಕಿಲೋಮೀಟರ್ ಆಗ್ಬೋದು. ಪ್ರೈವೇಟ್ ಪ್ರಾಪರ್ಟಿ. ಯಾರು ಬೇಕಾದ್ರೂ ಹೋಗ್ಬೇಕು, ಡೀಸೆಂಟ್ ಆಗಿರ್ಬೇಕು. ಸೌಂಡ್ ಬಾಕು ಅಂತ ಮಾಡಬಾರ್ದು ಅಂತ ಏನಿಲ್ಲ. ಸಿಂಪಲ್ ಆಗಿ ಸಣ್ಣದಾಗಿ ಮಾತಾಡ್ಕೊಂಡು, ಕಷ್ಟ ಸುಖ ಮಾತಾಡ್ಕೊಂಡು ಒಂದ್ ಅರ್ಧ ಗಂಟೆ ನಿಶಬ್ದವಾಗೈತೆ. ಒಂದ್ ಅರ್ಧ ಗಂಟೆ ಕೂತ್ಕೊಂಡು ನೆಮ್ಮದಿ ತಗೊಂಡು, ಕಸ ಕಟ್ಟಿ ಗಲೀಜು ಮಾಡ್ತಾನೆ, ಏನು ಮಾಡ್ತಾನೆ ಬಂದ್ರೆ ಜಾಗ ಚೆನ್ನಾಗೈತೆ. ಫ್ಯಾಮಿಲಿ ಬಂದ್ರೆ
ಇದೇ ಶಿವಶೈಲ ಪಟ್ಸಾಮ್ನಹಳ್ಳಿ ಶಿವಶೈಲ ದೇವಸ್ಥಾನ ಪಾಂಡವಪುರ ಗೇಟ್ ಎಂಟ್ರೆನ್ಸ್. ಹೊರಗಡೆ ಹೋದ್ರೆ ಎಷ್ಟು ಚೆನ್ನಾಗಿದೆ ನೋಡು. ನೋಡು ನಿಶಬ್ದ ಹೆಂಗೈತೆ. ಸೈಲೆನ್ಸ್. ಸ್ಕೂಟರ್ ಆಫ್ ಮಾಡ್ಬಿಡು, ಲೂಟ್ ಮಾಡ್ಬಿಡು. ಸೈಲೆಂಟ್ ಆಗೈತೆ. ಈ ತರ ವೆದರ್ ಅಲ್ಲಿ ಮಕ್ಕಳು ಸಂಸಾರ ಎಲ್ಲಾನು ಕರ್ಕೊಂಬಂದು 1 ಗಂಟೆ ಟೈಮ್ ಪಾಸ್ ಮಾಡ್ಬಿಟ್ರೆ ಒಂದಿನ ಬಂದು ಸಾಕಿದೆ. ಒಂದ್ ದಿವಸ ಬಂದಾಗ 1 ವಾರದ ಶ್ರಮ ಎಲ್ಲ ಆಯಾಸ ನೆಮ್ಮದಿ ಸಿಗ್ತದೆ. ಆದ್ರೂ ತೋಟ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡವ್ರೆ. ಪ್ರೈವೇಟ್ ಪ್ರಾಪರ್ಟಿ ಇದು. ವಿಡಿಯೋ ಮಾಡ್ಬೋದು. ಆಮೇಲೆ ಪ್ರೈವೇಟ್ ಪ್ರಾಪರ್ಟಿ ಕಣ, ಬೋರ್ಡ್ ಹಾಕಿರ್ತಾರೆ. ಏನಿಲ್ಲ ಪಾಪ, ಯಾರಿಗೂ ತೊಂದರೆ ಕೊಡಲ್ಲ ಅವರು. ನಾವು ಗಲೀಜ್ ಮಾಡಿ ಸೈಲೆಂಟ್ ಆಗಿರ್ಬೇಕು. ನಾವು ತೊಂದರೆ ಕೊಟ್ರೆ ತಾನೇ ಪ್ರಕೃತಿಗೆ ತೊಂದರೆ ಕೊಟ್ಟಂಗೆ. ಇಲ್ಲಿ ಹೊಸಿ ಪಕ್ಷಿಗಳಿಲ್ಲ, ಪಕ್ಷಿಗಳು ಸೌಂಡೇ ಸೌಂಡು. ಈ ತರದ ಪ್ರಕೃತಿ ವಾತಾವರಣದಲ್ಲಿ ಸಮಯ ಕಳೆಯೋದು ಎಲ್ರಿಗೂ ಇಷ್ಟ ಆಗುವಂತಹ ಜಾಗ ಇದು. ಒಳಗಡೆ ಬಂದ ತಕ್ಷಣ ಸ್ವಚ್ಛತೆ ಕಾಪಾಡಿ ಅನ್ನೋ ಬೋರ್ಡ್ ಸಿಗುತ್ತೆ. ಧೂಮಪಾನ ನಿಷೇಧಿಸಿದೆ, ಪಾದರಕ್ಷೆಗಳನ್ನು ಇಲ್ಲೇ ಬಿಟ್ಟು ಹೋಗಬೇಕು. ಯಾಕಂದರೆ ಇದು ಪ್ರಕೃತಿನ ದೇವರು ಅಂತ ತಿಳ್ಕೊಂಡು ಮಾರ್ಪಾಡು ಮಾಡಿರುವಂಥ ಜಾಗ. ಮಹೇಶ ಅಮ್ಮ ಇದು ಎಡಗಡೆ ಗಿಡ ಹಂಗೋಗದಾ? ಇಲ್ಲೇ ಹೋಗೋದು. ಇಲ್ಲಿಂದ ನೋಡಿ ಎಷ್ಟು ಸೈಲೆಂಟ್ ಆಗೈತೆ ಅಲ್ವಾ ಮಹೇಶ? ಒಬ್ಬರು ಜನ ಇಲ್ಲ ಇಲ್ಲಿ, ಯಾರು ಜನ ಜಂಗುಳಿ ಗೋಜಲು ಏನಿಲ್ಲ. ನೆಮ್ಮದಿಯಾಗಿ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು. ವಿಶ್ರಾಂತಿಗೆ ಒಳ್ಳೆ ಸ್ಥಳ. ಬುದ್ಧ, ಗಣಪತಿ, ಬಸವೇಶ್ವರ ಸ್ವಾಮಿಗಳು ಪ್ರತಿಯೊಬ್ಬರನ್ನು ಇಲ್ಲೇ ನೆಲೆಸಿದ. ಒರಿಜಿನಲ್ ಸೌಂಡ್ ಕಣ ಮಹೇಶ ಇಲ್ಲಿ ಅಲ್ವಾ? ಒರಿಜಿನಲ್ ಸೌಂಡು. ನೋಡಿ ಬರೀ ಹಕ್ಕಿಗಳ ಸೌಂಡ್ ಆಯ್ತು. ಹಕ್ಕಿಗಳು. ನಾನು ಇಲ್ಲಿ ಸ್ಟಾರ್ಟಿಂಗ್ ಬರುವಾಗ ಇದು ಒಂದೇ ದೇವಸ್ಥಾನ ಇದ್ದಿದ್ದು. ಇದೊಂದೇ ಮಂಟಪ ದೇವಸ್ಥಾನ ಇತ್ತು. ನಾವು ಅವಾಗ 98, 99, 2000 ಅನ್ಕೋ, ಆ ಟೈಮಲ್ಲಿ ಬರುವಾಗ ಇದೊಂದೇ ದೇವಸ್ಥಾನ. ಇವೆಲ್ಲ ಇವಾಗ ಹಾಕಿದಂಗಾರೆ ಬಿಲ್ಡಿಂಗ್ಗಳು ಸ್ವಲ್ಪ 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 ಸ್ಪೆಷಲ್ ಆಗಿ ಮಾಡ್ಕೊಂಡ್ರು. ಎಲ್ಲ ರೆಡಿ ಮಾಡ್ಕೊಂಡು ಚೆನ್ನಾಗಿ ಮಾಡ್ತಾರಲ್ವಾ? ಸಖತ್ತಾಗಿ ಮಾಡೋರೆ. ಕಾವೇರಿ ತಾಯಿ ಭೈರವ ವನ ಇಡಿ. ಭೈರವ ವನ ಇದು. ಹುಲ್ಲಿನ ಮೇಲೆ ನಡೆದ್ರೆ ಇವೆಲ್ಲ ಹೊರಗಡೆಯಿಂದ ತರಿಸಿರ್ತಾರೆ ಹುಲ್ಗಳು. ನಡಿಬಾರ್ದು. ಎಷ್ಟು ಚೆನ್ನಾಗದು ನೋಡು. ಮೆಟ್ಲು, ನೆರಳು, ಜನ ನಡ್ಕೊಂಡು ಹೋಗ್ಬೇಕು. ಒಂದು ಪಾತು. ಈ ಕಡೆ ಹೋದ್ರೆ ಒಂದು ತೋಟ, ಈ ಕಡೆ ತೋಟದ ಮನೆ, ತೆಂಗಿನ ತೋಟದ ಮನೆ. ತೆಂಗಿನದು ಒಂದೇ ಇಲ್ಲ ಕಣ, ಎಲ್ಲ ಐತೆ. ಜಾಗ, ಹಿಪ್ಪನೇರಳೆ ಎಲ್ಲ ಐತೆ. ಗಿಡಗಳು ಹಾಕೊಂಡವ್ರೆ. ಖಾಲಿ ಬರ್ತಾನೆ ಗಿಡಗಳು ಹಾಕೊಂಡವ್ರೆ. ಇಲ್ಲಿ ಬರ್ತದೆ ನಮ್ದು ಸ್ವಿಮ್ಮಿಂಗ್ ಪೂಲ್. ಇಲ್ಲಿ ನೋಡಿ, ಇಲ್ಲಿ ಭಗವಂತ ಹೆಂಗೆ ನೆಮ್ಮದಿ ಇರುವಂಥ ಜಾಗದಲ್ಲಿ ಕೂತವ್ರೆ ಅಲ್ವಾ? ಸುಬ್ರಹ್ಮಣ್ಯ ಸ್ವಾಮಿಗಳ ಅಥವಾ ಕಾವೇರಿ ತಾಯಿದು ದೇವ್ರದ್ದು ನನಗೆ ಅಷ್ಟಾಗಿ ಗೊತ್ತಿಲ್ಲ. ಇದು ನೀವೇ ಏನು ಅಂತ ತಿಳಿಸಿ. ಈಗ ಸಿಗೋದು ಕಲರವ, ನೀರಿನ ಕಲರವ ಇದು. ನೋಡ್ ಮೈಸ ಹೆಂಗೈತೆ ನೀರಿನ ಕಲರ್ ಒರಿಜಿನಲ್ ಸೌಂಡು ಅಲ್ವಾ? ಊಟ ಮಾಡ್ಕೊಳ್ಳೋಣ ಈಗ. ಊಟ ಮಾಡ್ಲೇಬೇಕು ಮಾಮೂಲಿ, ಮಾಡ್ಲೇಬೇಕು ಅಂತೀಯಾ? ಮಾಡ್ಲೇಬೇಕು. ಇಂಥ ಜಾಗದಲ್ಲಿ ಬಂದು ಊಟ ಮಾಡಿದ್ರೆ ಆಯ್ತದ. ಸಖತ್ತಾಗಿ ಜಾಸ್ತಿ ಕಣ. ಮತ್ತೆ
ಅದು ನೀರು ತುಂಬಾ ಬರ್ತದಲ್ಲ ಅವಾಗ ನಿಂತಿರ್ತಾಗ ಪಾಚಿ ಕಟ್ಟೋದು. ಈಗೆಲ್ಲ ಬಂದು ಹೊಂಟೋಗ್ಬಿಟ್ರೆ ಪಾಚಿ ಕಟ್ಟಲ್ಲ. ಪಾಚಿ ಕಟ್ಟಲ್ಲ. ಆಹಾ ಭೋಜನ, ಎಂತ ಭೋಜನ. ಆಹಾ ಭೋಜನ. ಇಲ್ಲಿ ಊಟ ಕೊಡಲ್ಲ, ಆಮೇಲೆ ಯಾರ ಊಟ ಕೊಡ್ತಾರೆ ಅಂತ ಬಂದ್ಬಿಟ್ಟಿದ್ರೆ ನಾವು ತಂದು ನಮ್ಮ ಊಟ ನಾವೇ ತಗೊಂಡ್ಬರ್ಬೇಕು. ನಾವೇನ್ ಮಾಡ್ಬೇಕು, ಇಲ್ಲಿ ಯಾರು ಊಟ ಕೊಡಲ್ಲ. ಹೊರಗಡೆಯಿಂದ ಊಟ ತಗೊಂಡ್ಬಂದು ಊಟ ಮಾಡ್ಕೊಂಡು ಆ ಊಟದ್ದು ಏನೈತೆ ಗಲೀಜು ಅದನ್ನ ಅದೇ ಕವರ್ಗೆ ಹಾಕೊಂಡು ವಾಪಸ್ ತಗೊಂಡೋಗಿ ಹೊರಗಡೆ ಹಾಕಿ ಅಷ್ಟೇ. ಹೇಳಪ್ಪ ಅನ್ನ ಹಾಕು. ತಟ್ಟೆ ಬೇಡ, ಅದಕ್ಕೆ ಹಾಕೊಂಡು ತಟ್ಟೆ ಚಾವ ಬರ್ತದೆ. ನಿಂಗೆ ಯಾವ್ದು ಬೇಕಾದ ಹಾಕೋ, ನಿಂಗೆ ಹೆಂಗ್ ಬೇಕಂಗ ಹಾಕೋಣ. ಸ್ವಲ್ಪ ಹಾಕತ್ತೀನಿ ಇದಕ್ಕೆ ಅನ್ನನ. ಸ್ವಲ್ಪ ತಿನ್ನೋಂಗ ಸ್ವಲ್ಪನೇ ತಿಂತೀನಿ. ಎಲ್ಲರಿಗಿರೋದು ಒಂದೇ ಲೈಫ್, ಇನ್ನೊಂದಿದೆ ಅಂದ್ರೆ ನಾನು ನಂಬೋದಿಲ್ಲ. ಇರೋ ಒಂದ್ ಲೈಫ್ ಅಲ್ಲಿ ನಾವು ಹ್ಯಾಪಿ ಆಗಿಲ್ಲ ಅಂದ್ರೆ ಅವನು ಸಿ ಹ್ಯಾಪಿ. ಹಾಕೋ. ಒಂದೇ ಪ್ಯಾಕೆಟಾ? 2 ಪ್ಯಾಕೆಟ್ ಐತೆ. ಆತ ಒಳ್ಳೆ ಏನಾರ ಬೇಕಾ? ಬೇಡ, ಹಿಡ್ಕೊಂಡು ಹಾಕೊಡ್ತೀನಿ. ಒಂದ ಹಾಕೊಡ್ತಾರೆ. ಊಟ ಮಾಡಕ್ಕೆ ಅವ್ರನ್ನ ದಿನ ಊಟ ಮಾಡಿ. ನಮ್ಮ ಥರ ಎಲ್ಲ ಊಟ ಮಾಡ್ತಾರೆ, ಬಡವ್ರ ಥರ. ಇದು ಬಡವ್ರ ಊಟ. ಬಡವ್ರ ಊಟ ಇದು. ಫುಟ್ಪಾತಲ್ಲಿ ತಗೊಂಡು ನೆಮ್ಮದಿ ಜಾಗದಲ್ಲಿ ತಿನ್ಕೊಂಡು ಮಸ್ತ್ ಮಜಾ ಮಾಡುವಂಥ ಜಾಗ. 4 ಲೆಗ್ ಪೀಸು. 4 ಲೆಗ್ ಪೀಸ್ ಐತೆ ಇಲ್ಲಿ. ಇದು ಲೆಗ್ ಪೀಸು. ಸೂಪರ್ ಜಾಗ, ಸೂಪರ್ ಊಟ. ಅದು ನ್ಯಾಚುರಲ್. ಸುತ್ತ